ಟಿಬೆಟ್ನಲ್ಲಿ ಆದಂತಹ ಹಿಮಪಾತದ ಪರಿಣಾಮವಾಗಿ ಹಿಮ ಸರೋವರ ಕರಗಿದ್ದರ ಪರಿಣಾಮವಾಗಿ ಇದೇ ನೇಪಾಳದ ಒಂದು 5 ಜಿಲ್ಲೆಗಳಲ್ಲಿ ಕಣಿವೆ ಪ್ರದೇಶಗಳಲ್ಲಿ ವ್ಯಾಪಕವಾದಂತಹ ಪ್ರವಾಹ ಸಂಭವಿಸಿಬಿಟ್ಟಿದೆ. 1000ಕ್ಕೂ ಅಧಿಕ ಜನ ನಾಪತ್ತೆಯಾಗಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಹಾಗಾದರೆ ಯಾಕೆ ಪ್ರವಾಹ ಆಯಿತು, ಏನೇನಾಯಿತು, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೇಪಾಳದಲ್ಲಿ ನಿಸರ್ಗದ ಉಗ್ರ ನರ್ತನ ಆಗಿರೋ ಘಟನೆ ಇದು. ಪ್ರಳಯಾಂತಕ ಪ್ರವಾಹಕ್ಕೆ ಇಡೀ ಹಳ್ಳಿಗಳೇ ಸರ್ವನಾಶ ಆಗ್ತಾ ಇದೆ. ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅದನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಯಾವ ಪರಿಪ್ರಮಾಣದಲ್ಲಿ ಹಳ್ಳಿಗಳೇ ಮಾರ್ಕೆಟ್ಗಳೇ ಕಾರುಗಳು ಎಲ್ಲವೂ ಕೂಡ ಕೊಚ್ಚಿ ಹೋಗ್ಬಿಡ್ತು. ಎಲ್ಲವೂ ಕೂಡ ಕೊಚ್ಚಿಗಳು ಹೋಗ್ಬಿಟ್ಟಿದೆ. ಅನೇಕ ಜನ ಇದರಲ್ಲಿ ತೇಲ್ಕೊಂಡೆಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ. ಸೇತುವೆಗಳು ಬಿದ್ದಿದೆ, ಕಟ್ಟಡಗಳೆಲ್ಲ ಕುಸಿದು ಬಿದ್ದುಬಿಟ್ಟಿದೆ. ಆಟಿಕೆಗಳಂತೆ ನೂರಾರು ಕಾರುಗಳು ಕೂಡ ತೇಲಿ ಹೋಗ್ಬಿಟ್ಟಿದೆ. ಯಾಕೆ ಕಾರಣ? ಟಿಬೆಟ್ನೆಲ್ಲ ನಾನು ಅವಾಗಲೇ ಹೇಳಿದೆ, ಒಂದು ಹಿಮ ಸರೋವರ ಎಲ್ಲ ಕರಗಿ ಹೋಗ್ಬಿಡ್ತು. ಈ ಕಾರಣಕ್ಕಾಗಿ ಟಿಬೆಟ್ ಮತ್ತು ಮೇಲ್ಭಾಗದಲ್ಲಿದೆ. ನಮ್ಮ ಮಧ್ಯಾಹ್ನವೂ ಕೂಡ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಮಹಾರಾಷ್ಟ್ರದಲ್ಲಿ ವ್ಯಾಪಕವಾದಂಥ ಮಳೆ ಆದರೆ ನಮ್ಮ ಬಾಗಲಕೋಟೆ, ಅದಾದ ನಂತರ ಬಿಜಾಪುರದ ಕೆಲ ಭಾಗಗಳು, ಅದಾದ ನಂತರ ಬೆಳಗಾವಿಯ ಕೆಲ ಭಾಗಗಳು ಹೆಂಗೆ ಈ ಪ್ರವಾಹದ ಭೀತಿಯನ್ನು ಎದುರಿಸ್ತಾವೋ, ಆ್ಯಸ್ ಇಟ್ ಈಸ್ ಇವತ್ತು ಟಿಬೆಟ್ ಮತ್ತು ನಾವು ನೇಪಾಳವನ್ನು ಕಂಪೇರ್ ಮಾಡ್ಬೋದು. ಅದೇ ಮಾದರಿಯಲ್ಲಾಗಿದೆ. ಅಲ್ಲಿ ಏಕಾಏಕಿಯಾಗಿ ಎಲ್ಲವೂ ಬೆಳವಣಿಗೆ ಆಯಿತು. ಅದು ಸಾವಿರಾರು ಕೋಟಿ ಅಂದರೆ ಕೋಟ್ಯಾಂತರ ಲೀಟರ್ ನೀರೆಲ್ಲವೂ ಕೂಡ ಹರಿದು ಬರೋದಕ್ಕೆ ಶುರುವಾಯಿತು. ಆ ನೀರು ಹರಿದು ಬಂದಿದ್ದರ ಕಾರಣಕ್ಕಾಗಿ ಎಲ್ಲವೂ ಕೂಡ ಆಗಿದೆ ಅಂತ 6 ಜಲ ವಿದ್ಯುತ್ ಕೇಂದ್ರಗಳು, ಹೆದ್ದಾರಿಗಳೆಲ್ಲ ಜಲಸಮಾಧಿ ಆಗಿದ್ದ ನಾವು ನೋಡ್ತಾ ಇದ್ದೀವಿ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, 105 ಭಾರತೀಯರು ಸೇರಿದಂತೆ 1000 ಮಂದಿ ನಾಪತ್ತೆಯಾಗಿರುವುದು. ಪ್ರವಾಸಕ್ಕೆ ಅಂತ ಕೆಲವೊಂದಿಷ್ಟು ಜನ ಅಲ್ಲಿ ಹೋಗಿದ್ರು. ಒಂದು 8 ಮಂದಿ ಮೃತಪಟ್ಟಿದ್ದಾರೆ. ನೂರಾರು ಜನರಿಗೆ ಗಾಯಗಳಾಗಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ನಾಪತ್ತೆ ಆದಂಥ 384 ಪ್ರವಾಸಿಗರ ಪೈಕಿ 105 ಮಂದಿ ಭಾರತೀಯರೆಲ್ಲ ಸಿಕ್ಕಾಕೊಂಡಿದ್ದಾರೆ ಅಂತ ಡೀಟೇಲ್ಸ್ ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದೀಗ ನೇಪಾಳದ ಪ್ರಧಾನಿಗಳೆಲ್ಲ ಜೊತೆಗೆ ಮಾತನಾಡಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಇದೆ. ಮಣ್ಣಿನ ಅಡಿಯಲ್ಲಿ 1000ಕ್ಕೂ ಅಧಿಕ ಜನ ಎಲ್ಲ ಸಿಕ್ಕಾಕೊಂಡಿರುವಂಥ ಶಂಕೆ ಇದೆ. ವಿದೇಶಿ ಪ್ರಜೆಗಳ ಸುಳಿವಿಗಾಗಿ ಟ್ರಾವೆಲ್ಸ್ ಏಜೆನ್ಸಿಗಳೆಲ್ಲ ತೀವ್ರತರವಾದಂಥ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನೇಪಾಳದಲ್ಲಿ ಆಗಿರುವಂಥ ಈ ಭೀಕರ ಪ್ರವಾಹದ ಕತೆ ಎಲ್ಲಿಗೆ ಬಂದು ನಿಲ್ಲುತ್ತೆ ನೋಡಬೇಕು. ಭದ್ರತಾ ಸಿಬ್ಬಂದಿಗಳೇ ನಾಪತ್ತೆ ಆಗಿರುವಂತಹ ಘಟನೆಗಳು. ಒಂದು ನೇಪಾಳದ 41 ಭದ್ರತಾ ಸಿಬ್ಬಂದಿ ಹಾಗೂ 14 ಕಸ್ಟಮ್ಸ್ ನೌಕರರೆಲ್ಲ ಕಣ್ಮರೆ ಆಗಿಬಿಟ್ಟಿದ್ದಾರೆ. ಪ್ರವಾಹಕ್ಕೆ ಸಿಕ್ಕಾಕೊಂಡು ಪೊಲೀಸ್ ಠಾಣೆಗಳೆಲ್ಲ ಜಖಮ ಆಗಿಬಿಟ್ಟಿದೆ. ಗಡಿ ಕಚೇರಿಗಳೆಲ್ಲ ನೀರು ಪಾಲಾಗ್ಬಿಟ್ಟಿದೆ. ಟಿಮುರೆ ಮತ್ತು ರಸುವಾಗಡಿ ಎನ್ನುವಂಥ ಗಡಿ ಕಚೇರಿಗಳು. ಜನರನ್ನು ಕಾಪಾಡೋಕ್ಕೆ ಕೆಲವೊಂದಿಷ್ಟು ಜನ ಸೈನಿಕರು ಹೋದರು, ಅವರು ಕೂಡ ಪ್ರಾಣವನ್ನು ಕಳೆದುಕೊಂಡ್ಬಿಟ್ಟಿದ್ದಾರೆ. ಸೇನಾ ಹೆಲಿಕಾಪ್ಟರ್ಗಳ ಮುಖಾಂತರ ಸಮರೋಪಾದಿಯಾಗಿ ಈ ಕಾರ್ಯಾಚರಣೆಗಳು ನೇಪಾಳದಲ್ಲಿ ಆಗ್ತಾ ಇದೆ. ಇವತ್ತು ತುರ್ತು ಸಚಿವ ಸಂಪುಟ ಸಭೆಯನ್ನು ಕೂಡ ಬೆಲ್ದಾಳೆಯಲ್ಲಿ ನಡೆಸಿದರು ನೇಪಾಳದ ಪ್ರಧಾನಿ. ಹೀಗಾಗಿ ಈ ಕ್ರಮವನ್ನು ಹೆಂಗೆ ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇವೆಲ್ಲದರ ನಡುವೆ ಈಗಾಗಲೇ ಇಂಥದ್ದೊಂದು ಪರಿಣಾಮಗಳಾಗಿದೆ. ಮತ್ತೊಂದು, ಭಾರತದ 3 ರಾಜ್ಯಗಳಿಗೆ ಪ್ರಳಯದ ಭೀತಿ ಎದುರಾಗಿದೆ. ಎಲ್ಲೆಲ್ಲಿ? ಬಿಹಾರ್, ಉತ್ತರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇಂಥದ್ದೊಂದು ಆತಂಕದ ವಾತಾವರಣ ಸದ್ಯಕ್ಕೆ ಸೃಷ್ಟಿಯಾಗಿದೆ. ಗಡಿ ರಾಜ್ಯಗಳಲ್ಲಿ ಹೈ ಅಲರ್ಟನ್ನು ಭಾರತೀಯ ಸೇನೆಯವರು ಘೋಷಣೆ ಮಾಡಿಕೊಂಡಿದ್ದಾರೆ. ಕೋಶಿ ಮತ್ತು ಗಂಡಕಿ ನದಿಗಳಲ್ಲಿ ನೀರಿನ ಮಟ್ಟ ಎಲ್ಲ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಬಿಹಾರದ ಗಡಿಗಳಲ್ಲಿ ತೀವ್ರವಾಗಿ NDRFನವರು ನಿಗಾವನ್ನು ವಹಿಸುವ ಪ್ರಯತ್ನ ಆಗಿದೆ. ನೇಪಾಳದ ಜಲಪ್ರಳಯ ಭಾರತಕ್ಕೂ ಕೂಡ ಒಂದು ಗಂಡಾಂತರವನ್ನು ತಂದಿಡ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ನಾವು ಅನೇಕ ಬಾರಿ ನೋಡಿದ್ದೀವಿ, ಹಿಮಾಲಯ ಪ್ರದೇಶದಲ್ಲಿ ತಾಪಮಾನ ಏರಿಕೆ ಆಗ್ತಾ ಇದ್ದಿದ್ದು, ಹಿಮ ದಿನದಿಂದ ದಿನಕ್ಕೆ ಕರಗಿ ಹೋಗ್ಬಿಡ್ತಾ ಇದೆ ಅಂತ ಎಲ್ಲವೂ ಕೂಡ ಸುದ್ದಿ ಬಂದಿತ್ತು. ಇವೆಲ್ಲದರ ಪರಿಣಾಮವಾಗಿ ಇವತ್ತು ನೇಪಾಳ ಇಂಥದ್ದೊಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಯಾಕಂದರೆ ಒಂದು ಕಣಿವೆ ಪ್ರದೇಶದ ಜಿಲ್ಲೆಗಳು ಇವತ್ತು ಈ ಪ್ರದೇಶವನ್ನು ಅಂದರೆ ಈ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ನೋಡ್ತಾ ಇದ್ದೀವಿ ನೀವು ದೃಶ್ಯದಲ್ಲಿ, ಅದು ನೋಡಿ, ನೀರು ಹರಿದು ಬರ್ತಾ ಇರುವಂತಹ ರೀತಿ, ಕಟ್ಟಡಗಳೆಲ್ಲ ಕೊಚ್ಚಿ ಹೋಗ್ತಾ ಇರೋದು ನೀವು ನೋಡ್ತಾ ಇದ್ದೀವಿ. ರಭಸವಾಗಿ ಬಂತು. ಈಗ ನೋಡಿ, ಅಲ್ಲೊಂದು 2 ನದಿಗಳಿದೆ, ಕೋಶಿ ಮತ್ತು ಇನ್ನೊಂದು ನದಿ ಇದೆ. ಆ ನದಿಗಳಲ್ಲಿ ಏಕಾಏಕಿಯಾಗಿ ಕೆಲವೇ ನಿಮಿಷಗಳಲ್ಲಿ ಒಂದು 30 ಅಡಿ ನೀರು ಏರಿಕೆ ಆಗ್ಬಿಡ್ತಂತೆ. 30 ಅಡಿ ನೀರು ಏರಿಕೆ ಆಗಿದ್ದರ ಹಿಂದಿರುವಂಥ ಸತ್ಯ ಅಥವಾ ಯಾಕೆ ಏರಿಕೆ ಆಗ್ತು, ಎಲ್ಲಿಂದ ಬರ್ತಾ ಇದೆ, ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಈ ಕಾರಣಕ್ಕಾಗಿ ಹೆಂಗೆ ನಾವು ರಕ್ಷಣೆ ಆಗಬೇಕು, ಇದರಿಂದ ಇಲ್ಲಿಂದ ಪಾರಾಗಬೇಕು ಅಂತಲೂ ಕೂಡ ನೇಪಾಳದ ಆ ಭಾಗದ ಜನರಿಗೆ ಗೊತ್ತಾಗಲಿಲ್ಲ. ಇದರ ಪರಿಣಾಮವಾಗಿ ಎಲ್ಲೆಲ್ಲಿ ಈ ತಗ್ಗು ಪ್ರದೇಶ ಇತ್ತು, ಆ ತಗ್ಗು ಪ್ರದೇಶಕ್ಕೆ ಎಲ್ಲವೂ ಕೂಡ ನೀರು ಹರಿದು ಬರೋದಕ್ಕೆ ಕಾರಣ ಆಯಿತು. ಇದರ ಪರಿಣಾಮವಾಗಿ ಇವತ್ತಿನ ಈ ಭೀಕರ ದೃಶ್ಯಗಳನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಇದು ನೇಪಾಳದಲ್ಲಿ ಆಗಿರುವಂಥ ಬೆಳವಣಿಗೆ. ಯಾಕಂದರೆ ನೇಪಾಳದ ಭೌಗೋಳಿಕವೂ ಕೂಡ ಅದೇ ರೀತಿಯಾಗಿದೆ. ಹಿಂದೆ 2024ರಲ್ಲೂ ಕೂಡ ಇದೇ ರೀತಿಯಾದಂಥ ಪ್ರವಾಹ ಆಗಿತ್ತು, ಮಳೆಯ ಕಾರಣಕ್ಕಾಗಿತ್ತು. ಇವತ್ತು ಮಳೆಯ ಕಾರಣಕ್ಕಾಗಿ ಅಲ್ಲ, ಇದರ ತದ್ವಿರುದ್ಧವಾಗಿ ಅಲ್ಲಿ ಹಿಮ ಸರೋವರ ಕರಗಿದ್ದರ ಕಾರಣಕ್ಕಾಗಿ ಈಗ ಆಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ.